ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ 2025ರ ಎಸ್ಎಸ್ಎಲ್ಸಿ ಪರೀಕ್ಷೆಗಾಗಿ ಮಾದರಿ ಪ್ರಶ್ನೆ ಪತ್ರಿಕೆ 2 ಇದರಲ್ಲಿ ಈಗಾಗಲೇ ನಾವು ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳ ಉತ್ತರವನ್ನ ತಿಳ್ಕೊಂಡಿದ್ದೇವೆ. ತಾವು ಆ ವಿಡಿಯೋ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುವಂತಹ ಲಿಂಕ್ ಇಂದ ಆ ವಿಡಿಯೋವನ್ನ ನೋಡಿ. ಇನ್ನು ಈ ವಿಡಿಯೋದಲ್ಲಿ ನಾವು ಭಾಗ ಸಿ ಅಂದ್ರೆ ಜೀವವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳ ಉತ್ತರವನ್ನ ತಿಳ್ಕೊಳ್ಳೋಣ. ಮೊದಲಿಗೆ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಸಣ್ಣ ಕರಳು ವಿಲ್ಲೆ ಅಂತ ಕೊಟ್ಟಿದ್ದಾರೆ, ಶ್ವಾಸಕೋಶ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಗಾಳಿಗೂಡುಗಳು ಅಂತ ಬರುತ್ತೆ. ನಂತರ ಎರಡನೇದು ಕೆಳಗಿನವುಗಳಲ್ಲಿ ಅನುವಂಶೀಯಗೊಳ್ಳದ ಒಂದು ಗುಣ ಅಂತ ಕೇಳಿದ್ದಾರೆ, ಆಟವಾಡುವ ಕೌಶಲ್ಯಗಳು ಇಲ್ಲಿ ಸರಿಯಾದ ಉತ್ತರ. ನಂತರ 1 ಅಂಕದ ಮೊದಲನೇ ಪ್ರಶ್ನೆ, ಬಾಷ್ಪ ವಿಸರ್ಜನೆ ಎಂದರೇನು ಅಂತ ಕೇಳಿದ್ದಾರೆ. ಉತ್ತರ, ಪತ್ರರಂಧ್ರಗಳ ಮೂಲಕ ಸಸ್ಯ ದೇಹದಲ್ಲಿರುವ ನೀರು ಆವಿಯ ಮೂಲಕ ವಿಸರ್ಜನೆಯಾಗುವುದನ್ನ ಬಾಷ್ಪ ವಿಸರ್ಜನೆ ಅಂತ ಕರೀತೇವೆ. ನಂತರ ಮುಟ್ಟಿದರೆ ಮುನಿ ಸಸ್ಯದ ಎಲೆಗಳನ್ನು ಬೆರಳಿನಿಂದ ಸ್ಪರ್ಶಿಸಿದಾಗ ಎಲೆಗಳ ಮಡುಚುವಿಕೆ ಅನುವರ್ತನೆಯಲ್ಲ ಏಕೆ ಅಂತ ಕೇಳಿದರೆ. ಇದಕ್ಕೆ ಕಾರಣ ಏಕೆಂದರೆ ಇಲ್ಲಿ ಸಸ್ಯದ ಯಾವುದೇ ಭಾಗವು ನಿರ್ದಿಷ್ಟ ದಿಕ್ಕಿನತ್ತ ಬೆಳವಣಿಗೆ ಆಗುವುದಿಲ್ಲ ಅಂತ ಬರಿಬೇಕು. ನಂತರ ಕಾಯಜ ಸಂತಾನೋತ್ಪತ್ತಿಯ ಯಾವುದಾದರೂ 2 ಅನುಕೂಲ ಕೇಳಿದ್ದಾರೆ. ಮೊದಲನೇದು, ಇಲ್ಲಿ ಸಸ್ಯಗಳು ಬೀಜಗಳಿಂದ ಬೆಳೆಸಿದ ಸಸ್ಯಗಳಿಗಿಂತ ಮುಂಚಿತವಾಗಿಯೇ ಹೂವು ಮತ್ತು ಹಣ್ಣುಗಳನ್ನು ಬಿಡುತ್ತವೆ. ಎರಡನೇದು, ಇಲ್ಲಿ ಉತ್ಪತ್ತಿಯಾದ ಎಲ್ಲಾ ಸಸ್ಯಗಳು ಅನುವಂಶೀಯವಾಗಿ ಪೋಷಕ ಸಸ್ಯವನ್ನ ಹೋಲುತ್ತದೆ. ಇವೆರಡು ಪ್ರಾಮುಖ್ಯತೆಯನ್ನ ಬರಿಬೇಕು. ನಂತರ 2 ಅಂಕದ ಪ್ರಶ್ನೆಗಳಲ್ಲಿ ಮೊದಲನೇದು, ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆ ಚಿತ್ರವನ್ನ ಬಿಡಿಸಿ ಅಂಡಾಶಯದ ಭಾಗವನ್ನ ಗುರುತಿಸಬೇಕು. ಈ ಒಂದು ಚಿತ್ರವನ್ನ ತಾವು ಬಿಡಿಸಬೇಕಾಗತ್ತೆ. ಇನ್ನು ಈ ಭಾಗ ಇದೆಯಲ್ಲ, ಇದು ಅಂಡಾಶಯ ಆಗಿದೆ. ನಂತರ 2ನೇ ಪ್ರಶ್ನೆ, ಮಾನವನ ಮೆದುಳಿನಲ್ಲಿರುವ ಮೆಡುಲ್ಲಾ ಮತ್ತು ಅನುಮಸ್ತಿಷ್ಕದ ಕಾರ್ಯವನ್ನ ಬರಿಬೇಕು. ಮೆಡುಲ್ಲಾದ ಕಾರ್ಯ ರಕ್ತದೊತ್ತಡ, ಬಾಯಲ್ಲಿ ನೀರಿರುವಿಕೆ, ವಾಂತಿಯಾಗುವಿಕೆ ಮತ್ತು ಇತರೆ ಅನೈಚ್ಛಿಕ ಕಾರ್ಯಗಳನ್ನ ನಿಯಂತ್ರಿಸುವಂತದ್ದು. ಮತ್ತು ಅನುಮಸ್ತಿಷ್ಕದ ಕಾರ್ಯ ಐಚ್ಛಿಕ ಕ್ರಿಯೆಗಳ ನಿಖರತೆ, ದೇಹದ ಭಂಗಿ ಹಾಗೂ ಸಮತೋಲನ ಕಾಪಾಡಿಕೊಳ್ಳುವುದು. ಈ 2 ಕಾರ್ಯವನ್ನ ಇಲ್ಲಿ ಬರೆದ್ರೆ 2 ಅಂಕವನ್ನ ಪಡ್ಕೊಳ್ತೀರಿ. ನಂತರ ಕಾರಣ ಕೊಡಿ ಅಂತ 2 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಒಂದನೇದು, ನೆಫ್ರಾನ್ಗಳನ್ನು ವಿಸರ್ಜನಾಂಗ ವ್ಯೂಹದ ಕಾರ್ಯಾತ್ಮಕ ಘಟಕ ಎಂದು ಕರೆಯುತ್ತಾರೆ ಏಕೆ ಅಂತ ಕೇಳಿದ್ದಾರೆ. ಕಾರಣ ಏನಂದ್ರೆ, ನೆಫ್ರಾನ್ ಇದು ವಿಸರ್ಜನಾಂಗ ವ್ಯೂಹದ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕವಾಗಿದ್ದು ರಕ್ತ ಶುದ್ಧೀಕರಣ ಅಥವಾ ಮೂತ್ರ ಉತ್ಪಾದನೆಯ ಕಾರ್ಯವು ನೆಫ್ರಾನ್ಗಳ ಮೂಲಕ ನಡೆಯುತ್ತದೆ ಅಂತ ಬರೀಬೇಕು. ನಂತರ 2ನೇದು, ಸಣ್ಣ ಕರಳನ್ನು ಸಂಪೂರ್ಣ ಜೀವಕ್ರಿಯೆಯ ಕೇಂದ್ರ ಎಂದು ಕರೆಯುತ್ತಾರೆ ಏಕೆ ಅಂತ ಕೇಳಿದ್ದಾರೆ. ಏಕೆಂದರೆ ಸಣ್ಣ ಕರಳು ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು ಮತ್ತು ಕೊಬ್ಬುಗಳ ಸಂಪೂರ್ಣ ಪಚನ ಕ್ರಿಯೆಯನ್ನು ಮಾಡುತ್ತದೆ ಮತ್ತು ಅಂತಿಮವಾಗಿ ಪ್ರೋಟೀನ್ಗಳನ್ನು ಅಮೈನೋ ಆಮ್ಲಗಳನ್ನಾಗಿ, ಕಾರ್ಬೋಹೈಡ್ರೇಟ್ ಅನ್ನ ಗ್ಲೂಕೋಸ್ ವನ್ನಾಗಿ ಮತ್ತು ಕೊಬ್ಬುಗಳನ್ನ ಕೊಬ್ಬಿನಾಮ್ಲ ಮತ್ತು ಗ್ಲಿಸರ್ಗಳಾಗಿ ಪರಿವರ್ತಿಸುತ್ತದೆ ಅಂತ ಬರೀಬೇಕು. ನಂತರ 3 ಅಂಕದ 2 ಪ್ರಶ್ನೆ ಕೇಳಿದ್ದಾರೆ. ಇದರಲ್ಲಿ ಯಾವುದಾದ್ರೂ ಒಂದಕ್ಕೆ ತಾವು ಉತ್ತರವನ್ನ ಬರೀಬೇಕು. ಮೊದಲನೇದಲ್ಲಿ, ಎತ್ತರದ ಟಿಟಿ ಪಟಾಣಿ ಸಸ್ಯವನ್ನ ಕುಬ್ಜ, ಇಲ್ಲಿ ಸ್ಮಾಲ್ ಟಿ ಕೊಟ್ಟಿದ್ದಾರೆ, ಪಟಾಣಿ ಸಸ್ಯದೊಂದಿಗೆ ಸಂಕರಣಗೊಳಿಸಿದಾಗ F1 ಪೀಳಿಗೆಯಲ್ಲಿ ಪಡೆಯುವ ಸಸ್ಯಗಳ ವಿಧಗಳನ್ನು ಮತ್ತು F2 ಪೀಳಿಗೆಯಲ್ಲಿ ಉಂಟಾಗುವ ಫಲಿತಾಂಶವನ್ನ ಚೆಕರ್ ಬೋರ್ಡ್ ನ ಸಹಾಯದಿಂದ ವ್ಯಕ್ತಪಡಿಸಿ ಸಸ್ಯಗಳ ವಿಧಗಳ ಅನುಪಾತ ತಿಳಿಸಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ F1, F2 ಮತ್ತೆ ಅನುಪಾತ 3 ಕೂಡ ತಾವು ಬರೀಬೇಕಾಗತ್ತೆ. ಮೊದಲಿಗೆ F1 ದಲ್ಲಿ ತಾವು ನೋಡ್ತಾ ಇದ್ದೀರಿ, ಇಲ್ಲಿ ಕ್ಯಾಪಿಟಲ್ ಟಿ ಮತ್ತೆ ಸ್ಮಾಲ್ ಟಿ ಅಂದ್ರೆ ಎತ್ತರ ಮತ್ತು ಗಿಡ್ಡ ಸಸ್ಯಗಳನ್ನ ನಾವು ಸಂಕರಣ ಮಾಡಿದಾಗ ಎಲ್ಲವೂ ಎತ್ತರದ ಸಸ್ಯಗಳು ಇಲ್ಲಿ ಬರ್ತದೆ. ಚೆಕ್ಕರ್ ಬೋರ್ಡ್ಗಳ ಮೂಲಕ ತೋರಿಸಬೇಕಾಗತ್ತೆ. ಈ ರೀತಿ ಒಂದು ಚೆಕ್ಕರ್ ಬೋರ್ಡ್ ಹಾಕಬೇಕಾಗತ್ತೆ. ನಂತರ ಅನುಪಾತ ಕೇಳಿದ್ದಾರೆ. ವ್ಯಕ್ತರೂಪ ಅನುಪಾತ 3:1 ಮತ್ತೆ ಜೀನ್ ನಮೂನೆ ಅನುಪಾತ 1:2:1. ನಂತರ ಅಥವಾ ಪ್ರಶ್ನೆಯಲ್ಲಿ ದುಂಡನೆಯ ಹಸಿರು ಬಣ್ಣದ ಬೀಜ ಉತ್ಪಾದಿಸುವ ಬಟಾಣಿ ಸಸ್ಯ RR ಮತ್ತೆ ಸ್ಮಾಲ್ YY ಅಂತಿದೆ. ಸುಕ್ಕಾದ ಹಳದಿ ಬಣ್ಣದ ಬೀಜಗಳನ್ನು ಉತ್ಪಾದಿಸುವ ಬಟಾಣಿ ಸಸ್ಯ ಸ್ಮಾಲ್ r ಮತ್ತೆ ಕ್ಯಾಪಿಟಲ್ Y ಇದೆ. ಇದರ F2 ಪೀಳಿಗೆಯನ್ನ ತಾವು ಚೆಕ್ಕರ್ ಬೋರ್ಡ್ ನ ಸಹಾಯದಿಂದ ತೋರಿಸಬೇಕಾಗತ್ತೆ. ಮೊದಲಿಗೆ ಇಲ್ಲಿ F2 ಚೆಕ್ಕರ್ ಬೋರ್ಡ್ ಅನ್ನ ಹಾಕೊಳ್ಬೇಕಾಗತ್ತೆ. ಇಲ್ಲಿ ಲಿಂಗಾಣುಗಳನ್ನ ಬರಿಬೇಕಾಗತ್ತೆ. R ಮತ್ತೆ Y ಎರಡು ಕ್ಯಾಪಿಟಲ್ ಇದೆ. ನಂತರ ಕ್ಯಾಪಿಟಲ್ R, ಸ್ಮಾಲ್ r ಮತ್ತು ಕ್ಯಾಪಿಟಲ್ Y ಇಲ್ಲಿ ಎರಡು ಸ್ಮಾಲ್ ಇರುವಂತದ್ದು. ಇದೇ ರೀತಿ ಈ ಒಂದು ಪದಗಳನ್ನ ಇಲ್ಲೂ ಬರ್ಕೊಳ್ಬೇಕಾಗತ್ತೆ. ನಂತರ ಎರಡನ್ನು ಕೂಡಿಸಿ ಬರುವಂತದ್ದು. ಇಲ್ಲಿ ಕ್ಯಾಪಿಟಲ್ R ಇದೆ, ಕ್ಯಾಪಿಟಲ್ R ಇದೆ. ಸೊ ಕ್ಯಾಪಿಟಲ್ R
ನಂತರ ಕ್ಯಾಪಿಟಲ್ ವೈ ಇದೆ ವೈ. ಇದೇ ರೀತಿ ಎಲ್ಲವನ್ನು ಕೂಡ ಈ ರೀತಿ ಬರೆದಾದ ನಂತರ ಅವುಗಳ ಗುಣಗಳನ್ನ ಅಲ್ಲಿ ಬರಿಬೇಕಾಗತ್ತೆ. ಕ್ಯಾಪಿಟಲ್ ಆರ್ ಮತ್ತೆ ಕ್ಯಾಪಿಟಲ್ ವೈ ಇದು ದುಂಡನೆಯ ಹಳದಿ ಬೀಜದ ಸಸ್ಯಗಳು. ಸೊ ಇವೆಲ್ಲ ಏನಿದೆಯಲ್ಲ ದುಂಡನೆಯ ಹಳದಿ ಬೀಜದ ಸಸ್ಯಗಳು. ನಂತರ ನೆಕ್ಸ್ಟ್ ಇಲ್ಲಿ ಕ್ಯಾಪಿಟಲ್ ಆರ್ ಮತ್ತೆ ಸ್ಮಾಲ್ ವೈ ಬಂದಾಗ ದುಂಡನೆಯ ಹಸಿರು ಬೀಜದ ಸಸ್ಯಗಳಾಗಿರುತ್ತದೆ. ನಂತರ ನೆಕ್ಸ್ಟ್ ತಾವು ನೋಡ್ತಾ ಇದ್ದೀರಿ ಇಲ್ಲಿ ಸುಕ್ಕಾದ ಹಳದಿ ಬಣ್ಣದ ಬೀಜಗಳ ಸಸ್ಯಗಳು ಇವು ಪ್ರತಿನಿಧಿಸುವಂತದ್ದು. ನಂತರ ಕೊನೆಯದಾಗಿ ಇದೊಂದೇನಿದೆಯಲ್ಲ ಇದು ಸುಕ್ಕಾದ ಹಸಿರು ಬಣ್ಣದ ಬೀಜ ಇರುವಂತಹ ಸಸ್ಯ. ಇನ್ನು ಅನುಪಾತದಲ್ಲಿ ತಾವೇನ್ ಬರಿಬೇಕು, ದುಂಡನೆಯ ಹಳದಿ ಬೀಜ 9ರಷ್ಟು ಇರುವಂತದ್ದು, ದುಂಡನೆಯ ಹಸಿರು ಬೀಜ 3ರಷ್ಟು, ಸುಕ್ಕಾದ ಹಳದಿ 3ರಷ್ಟು ಮತ್ತೆ ಸುಕ್ಕಾದ ಹಸಿರು ಬೀಜ ಇರುವಂತಹ ಸಸ್ಯ 1ರಷ್ಟು ಇರುತ್ತದೆ. ಆದ್ದರಿಂದ ಅನುಪಾತ 9:3:3:1 ಅಂತ ತಾವು ಬರಿಬೇಕು. ನೆಕ್ಸ್ಟ್ ಮಾನವನ ಹೃದಯದ ಒಂದು ಚಿತ್ರವನ್ನ ಬಿಡಿಸಬೇಕು. ಅದರಲ್ಲಿ ಮಹಾ ಅಪಧಮನಿ ಮತ್ತೆ ಪುಪ್ಪುಸಕ ಅಪಧಮನಿಯನ್ನ ತಾವು ತೋರಿಸಬೇಕಾಗತ್ತೆ. ಈ ಚಿತ್ರವನ್ನ ತಾವು ಪ್ರಾಕ್ಟೀಸ್ ಮಾಡಬೇಕು. ಇದನ್ನ ಸುಲಭ ರೀತಿಯಲ್ಲಿ ಹೇಗೆ ಬಿಡಿಸುವುದು ಅನ್ನೋದಕ್ಕೆ ಸಪರೇಟ್ ವಿಡಿಯೋ ಇದೆ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ. ಪ್ಲೇ ಲಿಸ್ಟ್ ಇಂದ ಆ ಒಂದು ವಿಡಿಯೋವನ್ನ ತಾವು ಪ್ರಾಕ್ಟೀಸ್ ಮಾಡಬಹುದು. ಪೋಷಣಾಸ್ತರಗಳು ಎಂದರೇನು, ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿ ಹರಿವು ಯಾವಾಗಲೂ ಏಕಮುಖವಾಗಿರುತ್ತದೆ, ವಿವರಿಸಿ ಅಂತ ಹೇಳಿದ್ದಾರೆ. ಇದಕ್ಕೆ ಉತ್ತರ ಆಹಾರ ಸರಪಳಿಯ ಪ್ರತಿಯೊಂದು ಹಂತ ಅಥವಾ ಮಟ್ಟವನ್ನ ಪೋಷಣಾಸ್ತರ ಎನ್ನುವರು. ಇದಕ್ಕೆ 1 ಅಂಕ ಇರುವಂತದ್ದು. ಸ್ವಪೋಷಕಗಳಿಂದ ಸೆರೆ ಹಿಡಿಯಲಾದ ಶಕ್ತಿಯು ಪುನಃ ಸೌರಶಕ್ತಿಗೆ ಹಿಂದಿರುಗಿಸಲಾಗುವುದಿಲ್ಲ. ವಿವಿಧ ಪೋಷಣಾಸ್ತರಗಳ ಮೂಲಕ ಶಕ್ತಿಯು ಕ್ರಮೇಣವಾಗಿ ಮುಂದೆ ಸಾಗಿದಂತೆ ಹಿಂದಿನ ಹಂತಗಳಿಗೆ ಶಕ್ತಿ ದೊರಕುವುದಿಲ್ಲ. ವಿವಿಧ ಪೋಷಣಾಸ್ತರಗಳ ಮೂಲಕ ಕ್ರಮೇಣವಾಗಿ ಮುಂದೆ ಸಾಗಿದಂತೆ ಹಿಂದಿನ ಹಂತಗಳಿಗೆ ಶಕ್ತಿ ಸಿಗುವುದಿಲ್ಲ. ವಿಭಿನ್ನ ಹಂತದಲ್ಲಿ ಶಕ್ತಿಯು ಉಷ್ಣದ ರೂಪದಲ್ಲಿ ನಷ್ಟವಾಗುತ್ತದೆ. ಈ 4 ಪಾಯಿಂಟ್ ಅನ್ನ ಬರೆದಾಗ ಮತ್ತೆ ತಾವು 2 ಅಂಕವನ್ನ ಪಡ್ಕೊಳ್ತೀರಿ. ಉತ್ತರ ಅಥವಾ ಪ್ರಶ್ನೆಯಲ್ಲಿ ಓಝೋನ್ ಎಂದರೇನು, ಓಝೋನ್ ಪದರದ ಕಾರ್ಯವೇನು, ಓಝೋನ್ ಪದರ ಕುಸಿತಕ್ಕೆ ಕಾರಣಗಳನ್ನ ಕೇಳಿದ್ದಾರೆ. ಮೊದಲಿಗೆ ಓಝೋನ್ ಅಂದ್ರೆ ಆಮ್ಲಜನಕದ 3 ಪರಮಾಣುವಿಂದಾದ ಒಂದು ಅಣು ಅಂತ ಬರೀಬೇಕು, O3 ಅಂತ ಬರೀಬೇಕು. ಓಝೋನ್ ಪದರದ ಕಾರ್ಯದಲ್ಲಿ ಇದು ಸೌರ ಬೆಳಕಿನಿಂದ ಬರುವ ನೆರಳಾತೀತ ವಿಕಿರಣದಿಂದ ಭೂಮಿಯ ಮೇಲ್ಮೈಯನ್ನು ರಕ್ಷಿಸುತ್ತದೆ ಅಂತ ಬರೀಬೇಕು. ಇನ್ನು ಓಝೋನ್ ಶಿಥಿಲೀಕರಣಕ್ಕೆ ಕಾರಣ ಏನಂದ್ರೆ ಅಗ್ನಿಶಾಮಕ ಮತ್ತು ಶಿಥಿಲೀಕರಣದಲ್ಲಿ ಬಳಸಲ್ಪಡುವ ಕ್ಲೋರೋಫ್ಲೋರೋ ಕಾರ್ಬನ್ದಿಂದ CFC ಇಂದ ಓಝೋನ್ ಶಿಥಿಲವಾಗುತ್ತದೆ ಅಂತ ಬರೀಬೇಕು. ನಂತರ 4 ಅಂಕದ 2 ಪ್ರಶ್ನೆಗಳು ಇದೆ. ಅದರಲ್ಲಿ ಮೊದಲನೇದು ಪರಾವರ್ತಿತ ಚಾಪ ಎಂದರೇನು ಅಂತ ಕೇಳಿದ್ದಾರೆ. ಪ್ರಕಾಶಮಾನವಾದ ಬೆಳಕು ನಮ್ಮ ಕಣ್ಣಿನ ಮೇಲೆ ಬಿದ್ದಾಗ ಈ ರಚನೆಯಲ್ಲಿ ಜರುಗುವ ಘಟನೆಗಳನ್ನು ಕ್ರಮವಾಗಿ ಬರೆಯಿರಿ ಅಂತ ಹೇಳಿದ್ದಾರೆ. ಸೊ ಮೊದಲಿಗೆ ಪರಾವರ್ತಿತ ಚಾಪ ಅಂದ್ರೆ ಪ್ರಚೋದನೆ ಉಂಟಾದಾಗಿನಿಂದ ಪ್ರತಿಕ್ರಿಯೆ ಏರ್ಪಡುವವರೆಗೂ ಹಾದು ಹೋಗುವ ಮಾರ್ಗವನ್ನು ಪರಾವರ್ತಿತ ಚಾಪ ಎನ್ನುವರು. ಇನ್ನು ಪ್ರಕಾಶಮಾನವಾದ ಬೆಳಕು ಕಣ್ಣಿನ ಮೇಲೆ ಬಿದ್ದಾಗ ಕಣ್ಣಿನ ಗ್ರಾಹಕ ಕೋಶಗಳಾದ ರಾಡ್ ಮತ್ತು ಕೋನ್ ಕೋಶಗಳಿಂದ ಪ್ರಚೋದನೆ, ಇದು ಮೊದಲ ಹಂತ. ಎರಡನೇದು ಜ್ಞಾನವಾಹಿ ನರಕೋಶಗಳಾದ ಚಾಕ್ಷ ನರಗಳಿಂದ ಮೆದುಳಿಗೆ ಮಾಹಿತಿ ರವಾನೆಯಾಗುವುದು. ಮೂರನೇದು ಮೆದುಳಿನಿಂದ ಕ್ರಿಯಾವಾಹಿ ನರಕೋಶಗಳಿಗೆ ಮಾಹಿತಿ ರವಾನೆಯಾಗುವುದು. 4ನೇದು ಕಣ್ಣಿನಲ್ಲಿರುವ ಕಾರ್ಯನಿರ್ವಾಹಕ ಸ್ನಾಯುಗಳಾದ ಸಿಲಿಯರಿ ಸ್ನಾಯುಗಳಿಂದ ಸಂಕೋಚನೆ ಆಗುವಂಥದ್ದು. ಸೊ 4 ಹಂತವನ್ನ ತಾವಿಲ್ಲಿ ಬರೀಬೇಕಾಗತ್ತೆ. ನೆಕ್ಸ್ಟ್ ಜರಾಯುವಿನ ರಚನೆ ಮತ್ತು ಕಾರ್ಯವನ್ನು ವಿವರಿಸಿ ಅಂತ ಹೇಳಿದ್ದಾರೆ. ಜರಾಯುವಿನ ರಚನೆ, ಜರಾಯು ತಟ್ಟೆಯಂತಹ ರಚನೆಯಾಗಿದ್ದು ಗರ್ಭಕೋಶದ ಗೋಡೆಯೊಳಗೆ ಹುದುಗಿಕೊಂಡಿದೆ. ಇದು ಭ್ರೂಣದ ಅಂಗಾಂಶ ಭಾಗದಲ್ಲಿ ವಿಲ್ಲೆಗಳನ್ನ ಹೊಂದಿದೆ ಮತ್ತು ರಕ್ತಾವಕಾಶಗಳನ್ನ ಹೊಂದಿದೆ ಅಂತ ಬರೀಬೇಕು. ಇನ್ನು ಇದರ ಕಾರ್ಯದಲ್ಲಿ ಇದು ತಾಯಿಯಿಂದ ಭ್ರೂಣಕ್ಕೆ ಗ್ಲೂಕೋಸ್ ಮತ್ತು ಆಕ್ಸಿಜನ್ ಹಾದು ಹೋಗಲು ವಿಶಾಲವಾದ ಮೇಲ್ಮೈಯನ್ನು ಒದಗಿಸುತ್ತದೆ. ಭ್ರೂಣವು ಉತ್ಪತ್ತಿ ಮಾಡಿದ ತ್ಯಾಜ್ಯ ವಸ್ತುಗಳನ್ನ ತಾಯಿಯ ರಕ್ತಕ್ಕೆ ವರ್ಗಾಯಿಸಿ ಹೊರಹಾಕಲು ಸಹಾಯ ಮಾಡುತ್ತದೆ ಅಂತ ಬರೀಬೇಕು. ನಂತರ ಪ್ರೋಸ್ಟೇಟ್ ಗ್ರಂಥಿ ಮತ್ತು ಟೆಸ್ಟೋಸ್ಟಿರಾನ್ ಹಾರ್ಮೋನ್ನ ಕಾರ್ಯ ಅಂತ ಕೇಳಿದ್ದಾರೆ. ಟೆಸ್ಟೋಸ್ಟಿರಾನ್ನ ಕಾರ್ಯ ವೀರ್ಯಾಣುಗಳ ಉತ್ಪಾದನೆ ಮಾಡುವಂಥದ್ದು ಮತ್ತು ಇದು ಗಂಡು ಲಕ್ಷಣಗಳ ಬೆಳವಣಿಗೆಗೆ ಕಾರಣವಾಗಿದೆ ಅಂತ ತಾವು ಬರೀಬೇಕು. ಪ್ರೋಸ್ಟೇಟ್ ಗ್ರಂಥಿಯ ಕಾರ್ಯ ಏನಂದ್ರೆ ಇವು ತಮ್ಮ ಸ್ರವಿಕೆಗಳನ್ನು ವೀರ್ಯನಾಳಕ್ಕೆ ಸೇರಿಸುತ್ತದೆ ಮತ್ತು ವೀರ್ಯಾಣುಗಳ ಸಾಗಾಣಿಕೆಯನ್ನು ಸುಲಭಗೊಳಿಸುತ್ತದೆ ಮತ್ತು ಅವುಗಳಿಗೆ ಪೋಷಣೆಯನ್ನ ಒದಗಿಸುತ್ತದೆ ಅಂತ ಬರೀಬೇಕು. ಸೊ ಈಗಾಗಲೇ ಮಾಡೆಲ್ ಕ್ವಶನ್ ಪೇಪರ್ 1 ಮತ್ತೆ 2 ಎರಡೂ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಪ್ರಶ್ನೋತ್ತರಗಳನ್ನ ತಿಳಿಸ್ಕೊಟ್ಟಿದ್ದೇನೆ. ಅದನ್ನು ತಾವು ನೋಡ್ಬೇಕಂದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಪ್ಲೇ ಲಿಸ್ಟ್ ಇಂದ ತಾವು ಆ ವಿಡಿಯೋಗಳನ್ನ ನೋಡಬಹುದು. ಜೊತೆಗೆ ಪಾಸಿಂಗ್ ಪ್ಯಾಕೇಜ್ ಗಳನ್ನ ಕೂಡ ಅಪ್ಲೋಡ್ ಮಾಡಿದ್ದೇನೆ. ಅದರಿಂದ ತಾವು ಇಂಪಾರ್ಟೆಂಟ್ ಕ್ವಶನ್ ಅನ್ನ ಕಲಿಬಹುದು ಅಂತ ಹೇಳ್ತಾ ಧನ್ಯವಾದಗಳು.